ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಯಾಗವೂ ನಾನೇ, ಯಜ್ಞವೂ ನಾನೇ, ಆಹುತಿಯೂ ನಾನೇ, ಸ್ವಾಹಾಕಾರವೂ ನಾನೇ, ಆಜ್ಯವೂ ನಾನೇ. ಅಲ್ಲಿ ಅಗ್ನಿರೂಪನಾದ ಯಜ್ಞೇಶ್ವರನೂ ನಾನೇ, ಯಜ್ಞೇಶ್ವರನಿಗೆ ಕೊಟ್ಟ ಆಹುತಿಗಳೂ ನಾನೇ. ಪ್ರಪಂಚದ ಪ್ರತಿಯೊಂದರ ಭಾಗವಾಗಿರುವ ಭಗವಂತ ಇಲ್ಲಿ ತನ್ನ ಪೂರ್ಣ ಪರಿಚಯ ಮಾಡಿಕೊಳ್ಳುತ್ತಿದ್ದಾನೆ. ಜೀವಿ ಇರಲಿ, ವಸ್ತುವಿರಲಿ, ಪ್ರತಿಯೊಂದು ಅಗ್ನಿ, ವಾಯು, ನೀರು, ಪೃಥ್ವಿ, ಆಕಾಶವೆಂಬ ಪಂಚಭೂತಗಳಿಂದ ಕೂಡಿರಬೇಕು. ಈ ಪಂಚಭೂತಗಳು ಅಣು ತೃಣ ಕಾಷ್ಟಗಳಲ್ಲಿ ಇದ್ದರೆ ಮಾತ್ರ ವ್ಯಕ್ತವಾಗಲು ಅಥವಾ ಕಣ್ಣಿಗೆ ಕಾಣಲು ಸಾಧ್ಯ. ಜೀವಿಯಾಗಲಿ ಅಥವಾ ವಸ್ತುವಾಗಲಿ ತಮ್ಮ ಅಸ್ತಿತ್ವ ಕಳೆದುಕೊಂಡಾಗ ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ಈ ಪ್ರಪಂಚದಲ್ಲಿ ವ್ಯಕ್ತವಾದ ಯಾವುದೂ ನಾಶವಾಗದೇ ಉಳಿಯಲು ಸಾಧ್ಯವಿಲ್ಲ. ಮಣ್ಣಿನಿಂದ ಬಂದು ಮಣ್ಣಿನಲ್ಲಿ ಮಣ್ಣಾಗುವುದು ನಿಶ್ಚಿತ. ಕೆಲವು ಬೇಗ ನಾಶವಾಗಿ ಮಣ್ಣಾಗಬಹುದು, ಇನ್ನು ಕೆಲವು ಹೆಚ್ಚು ದಿನಗಳಲ್ಲಿ ಮಣ್ಣಾಗಬಹುದು. ಅಗ್ನಿಯನ್ನು ಉಪಯೋಗಿಸಿ ಮಾಡುವ ಹವನದ ಬಗ್ಗೆ ಹೇಳುತ್ತಿರುವ ಭಗವಂತ ಇಲ್ಲಿ ಜಗತ್ತಿಗೆ ಎಲ್ಲವೂ ಬೇರೆ ಬೇರೆಯಾಗಿ ಕಂಡರೂ ಎಲ್ಲವೂ ತಾನೇ ಎನ್ನುವುದಾಗಿ ಹೇಳುತ್ತಿದ್ದಾನೆ. ಹೋಮಕ್ಕೆ ಹಾಕುವ ಹಸಿ ಅಥವಾ ಒಡಗಿದ ಅರ್ಥಾತ್ ಜೀವಿ ಹಾಗೂ ನಿರ್ಜೀವ ವಸ್ತುಗಳಿಗೆ ಆಧಾರವೇ ಭಗವಂತ. ಈ ಜೀವಿ ಹಾಗೂ ನಿರ್ಜೀವಿಗಳ ನಾಶಕ್ಕೂ ಅವನೇ ಆಗಿ ಅದನ್ನು ಸ್ವೀಕರಿಸುವವನೂ ಅವನೇ ಆಗಿದ್ದಾನೆ. ಮನುಷ್ಯನ ಜೀವನವನ್ನು ಒಂದು ಹೋಮದ ರೀತಿಯಲ್ಲಿ ನೋಡುವುದಾದರೆ ಇಲ್ಲಿ ದೇಹದ ಇರುವಿಕೆಗೆ ಆಧಾರವೇ ಭಗವಂತ. ಸೇವಿಸುವ ಆಹಾರ ಪಾನೀಯಾದಿಗಳು ಭಗವಂತ. ಈ ದೇಹದಲ್ಲಿ ಆತ್ಮರೂಪಿಯಾಗಿ ನಿಂತು ಜೀವನ ನಡೆಯಲು ಕಾರಣವಾಗಿರುವುದು ಭಗವಂತ. ದೃಶ್ಯ ಹಾಗೂ ಅದೃಶ್ಯವಾಗಿ ಕಾಣುವುದು ಮತ್ತು ಕೇಳುವುದು ಭಗವಂತ. ಇದೆಲ್ಲವೂ ಅದೃಶ್ಯ ಶಕ್ತಿಯಿಂದ ನಡೆಯುತ್ತಿದೆ ಎಂಬ ಅರಿವಿಲ್ಲದ ಭಗವಂತ ಹಾಗೂ ಭಕ್ತನನ್ನು ಬೇರ್ಪಡಿಸುವ ನಾನು ಎಂಬ ಅಹಂಕಾರ ಮನುಷ್ಯನನ್ನು ಅಧಃಪತನಕ್ಕೆ ತಳ್ಳುವುದು. ಹರಿ ಓಂ ತತ್ಸತ್.